ಓಕೆ, ಯೂಶಲಿ ಈ ವೀಕೆಂಡಲ್ಲಿ ಸುದೀಪ್ ಸರ್ ಬಂದರೆ ಒಂದು ಹಿಂಟ್ ಕೊಡ್ತಾರೆ. ಅಂದರೆ ಯಾರಾದರೂ ಕಂಟೆಸ್ಟೆಂಟ್ಗಳು ವೀಕ್ ಆದಾಗ ಇಲ್ಲ ನೀವು ಹಿಂಗೆ ಮಾಡಬೇಕು ಅಂತ ಹಿಂಟ್ ಕೊಡ್ತಾರೆ. ಬಹುಶಃ ಅವ್ರು ನಿಮ್ಮೊಬ್ಬರಿಗೆ ಅನ್ಸುತ್ತೆ ತುಂಬ ಓಪನ್ ಆಗಿ ಹೇಳಿದರು. ಆ್ಯಂಡ್ ಇವನ್ ಲಾಸ್ಟ್ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು ಅವರು ಎಲ್ಲಿ ಹೇಗಿರಬೇಕು ಹಾಗೆ ಇರಬೇಕು ಅಂತೇಳಿ. ಅದನ್ನ ಅಂದರೆ ಧರ್ಮ ಏನಾದರೂ ಅದನ್ನ ಚೇಂಜ್ ಮಾಡ್ಕೊತಾರ? ನಾನು ಸ್ಟೇಜ್ ಮೇಲೆ ಆ್ಯಕ್ಚುಲಿ ಮಾತಾಡಿದೆ, ಬಟ್ ಅದು ಬಂದಿಲ್ಲ ಅಂತ ಕಾಣುತ್ತೆ. ಬಟ್ 100% ಸತ್ಯ. ಐ ಥಿಂಕ್ ಸುದೀಪ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಚೆ ಕಡೆ ನಾನು ನೋಡಿದ್ದು ಸುದೀಪ್ ಸರು, ನಾನು ಅವ್ರ ಕ್ಯಾಪ್ಟನ್ಸಿಯಲ್ಲಿ ಆಡಿದ್ದೀನಿ, ಕ್ರಿಕೆಟಲ್ಲಿ ಆಡಿದ್ದೀನಿ. ಸೊ ಪರ್ಸ್ನಲಾಗಿ ಒಂದು ಕನೆಕ್ಷನ್ ಇತ್ತು ನಂದು ಅವ್ರದ್ದು. ಒಂದು ವೀಕಲ್ಲಿ ಯಾವುದೋ ಒಂದು ಇದು ಅವಾರ್ಡ್ ಅಂತ ಬಂದಾಗಲೂ ಪಾಪ ಅವರು ಡಿಫೆಂಡ್ ಮಾಡಿಕೊಂಡು ಧರ್ಮಂದೇ ಒಂದು ಇಮೇಜ್ ಇದೆ, ಅವ್ರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಆ್ಯಂಡ್ ನಮಗೂ ಇದನ್ನು ಕೊಡೋಕ್ಕೆ ಬೇಜಾರೆ, ಬಟ್ ಇದು ಜಸ್ಟ್ ಗೇಮ್, ಆಟ ಅಂತ ತೊಗೊಳ್ಳಿ ಅಂತ. ಸೊ ಅದೊಂದು. ಆ್ಯಂಡ್ ಪ್ರತಿ ಸಲ ನಾನು ಐ ಥಿಂಕ್ ಲಾಸ್ಟ್ 2-3 ವೀಕ್ಸಿಂದ ತುಂಬ ನನಗೆ ಡೈರೆಕ್ಟಾಗಿ ಪ್ಲಸ್ ಇಂಡೈರೆಕ್ಟಾಗಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಪ್ರತಿಯೊಬ್ಬರು ಸ್ಪರ್ಧಿ ಕಂಟೆಸ್ಟೆಂಟ್ಸ್ ಯಾರಿದ್ದಾರೋ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ಅವ್ರಿಗೆ. ಎಲ್ಲರ ಮೇಲೂ ಪರ್ಟಿಕ್ಯುಲರ್ಲಿ ನೀವು ನೋಡಿದಾಗ ಎಲ್ಲರೂ ಅವರೇ ಅಂತಲೇ ಕರೆಯೋದು. ಧರ್ಮ ಅವರೇ ಇಲ್ಲ ಎಷ್ಟು ಕ್ಲೋಸ್ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್. ಬಟ್ ನನ್ನ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಆಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಬೇಕು ಧರ್ಮ. ಸೊ ಒಂದು ಕೆಲವರು ಇನ್ನು ವಯಸ್ಸಲ್ಲಿದ್ದೀರಾ ಸ್ವಲ್ಪ, ಇವಾಗ ಯು ಹ್ಯಾವ್ ಟು ಪುಲ್ ಅಪ್ ಯುವರ್ ಸಾಕ್ಸ್ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಕೆಲವೊಂದು ಕಡೆ ಡಯಟ್ ಮಾಡ್ತಾರೆ, ಸಿಕ್ಕಾಬಡೆ ಡಯಟ್ ಮಾಡ್ತಾರೆ, ಮಾಡಿಬಿಡಿ ಇದು ಮಾಡಿ. ಸೊ ಈ ಥರ ಎಲ್ಲ ನೀನು ಡೈರೆಕ್ಟಾಗಿ ಒಂದು ಕ್ಲೂಸ್ ಕೊಡ್ತಿದ್ರು. ಬಟ್ ಅವ್ರಿಗೆ ಐ ಥಿಂಕ್ ಐ ಶುಡ್ ಬಿ ವೆರಿ ವೆರಿ ಥ್ಯಾಂಕ್ಫುಲ್. ಈ 55 ದಿನ ಜರ್ನಿ ನಾನು ಏನಿತ್ತು, ಐ ಥಿಂಕ್ ಹಿ ಪ್ಲೇಸ್ ಅ ವೆರಿ ಬಿಗ್ ಪಾರ್ಟ್. ಯಾಕಂದರೆ ಆ ಸ್ಯಾಟರ್ಡೇ ಸಂಡೇ ಅವ್ರು ಬಂದು ಮಾತಾಡೋದಿದೆಯಲ್ಲ, ಅದೆಲ್ಲೋ ನಮ್ಗೊಂದು ಜೋಶು, ಒಂದು ಹುಮ್ಮಸ್ ಥರ ಬರುತ್ತೆ. ಹೌದು, ಅವ್ರು ಹೇಳಿದ್ದು ಕರೆಕ್ಟು, ಹಿಂಗಿರಬೇಕು ಹಂಗಿರಬೇಕು ಅಂತ. ಆ್ಯಂಡ್ ಸ್ಟೇಜ್ ಮೇಲೆ ಅವ್ರು ಹೇಳಿದ ಕೆಲವೊಂದು ಮಾತುಗಳು ಎಲ್ಲಿ ಹೆಂಗಿರಬೇಕು, ಯಾವ ಥರ ಇರಬೇಕು ಅನ್ನೋದು ಐ ಥಿಂಕ್ ಅಂಡರ್ಲೈನ್ಡ್ ವರ್ಡ್ ಅದು. ಯಾಕಂದರೆ ಅದು ಭಾಳ ಮುಖ್ಯ ಈ ಸಮಾಜದಲ್ಲಿ. ಒಂದು ಬದುಕಬೇಕಂದ್ರೆ ಯಾವ ಥರ ಎಲ್ಲೆಲ್ಲಿ ಹೆಂಗಿರಬೇಕು ಅನ್ನೋದು ತುಂಬ ಮುಖ್ಯ. ಅದೇ ಥರ ಅವ್ರು ಹೇಳಿದ್ದನ್ನು ಪಾಲಿಸ್ಕೊಂಡು ಹೋಗ್ತೀನಿ ಖಂಡಿತ. ಓಕೆ, ನೀವು ಮನೆಯಿಂದ ಹೊರಗೆ ಬರಬೇಕಾದ್ರೆ ರಜತ್ ಅವ್ರು ಒಂದು ಮಾತು ಹೇಳ್ತಾರೆ, ಮಾರ್ಕೆಟಲ್ಲಿ ಒಳ್ಳೆ ಹೆಸರಿದೆ ಹೋಗು ನಿನಗೆ ಅಂತ ಹೇಳ್ಬಿಟ್ಟು. ಸೊ ಹೊರಗೆ ಬಂದಮೇಲೆ ನಿಮ್ಗೆ ಅದ್ರ ಅನುಭವ ಆಗಿದೆ? ರಜತ್ ಅವ್ರದ್ದು ಆ್ಯಕ್ಚುಲಿ ಇಮೋಷ್ನಲ್ ಆಗಿದ್ದಾಗ ಒಂದು ಒಳ್ಳೆ ಡೈಲಾಗ್ ಹೊಡಿತಾರೆ. ಅದು ಆ್ಯಕ್ಚುಲಿ ಒಳಗೇ ಒಂಥರ ಒಂದು ಸ್ವೀಟ್, ಒಂದು ನಗು ಥರನೇ ಬರುತ್ತೆ. ಸೊ ಅವರು ಒಂದು ಲೈನ್ ಹೇಳ್ತಾರೆ, ಅಲ್ಲ ಗುರು ನೀನು ಇದ್ದು ಒಬ್ಬನೇ ಒಳ್ಳೆಯವನಲ್ಲಿ ನೀನು ಹೋಗ್ಬಿಡ್ತಿದ್ಯಾ ಗುರು ಅಂತ ಒಂದು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಪ್ರತಿಯೊಬ್ಬರೂ ಅವ್ರು ಇರೋರಲ್ಲ, ಅದೇ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀನ್ಸ್, ತುಂಬ ಒಳ್ಳೆಯವರು. ಅದೇನಂತ ಟಾಸ್ಕ್ ಅಂತ ಬಂದಾಗ ಇಲ್ಲ ನಾಮಿನೇಷನ್ ಅಂತ ಬಂದಾಗ ವಿ ಹ್ಯಾವ್ ಟು ಬಿ ಆರ್ ಇದು. ಬಟ್ ಐ ಡೋಂಟ್ ಥಿಂಕ್ ಯಾರು ಕೆಟ್ಟವರು ಮತ್ತು ಇದಂತೂ ಯಾರೂ ಇಲ್ಲ. ಬಟ್ ರಜತ್ ಹೇಳಿದ ರೀತಿ ತುಂಬ ನನಗೆ ಇಷ್ಟ ಆಯಿತು. ಅವ್ರು ಹೇಳಿದ್ದು ಒಂಥರ ಅದು ತುಂಬ ಪ್ರೀತಿಯಿಂದ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ಅವ್ರು ಹೇಳಿದ್ದು ಏನದು ಮಾರ್ಕೆಟ್ ಹೆಸರಿದೆ ಅಂತ ಹೇಳಿದ್ರು. ಅದು ಯಾವುದೋ ಒಂದು ಡಿಸ್ಕಷನಲ್ಲಿ ನಾವೇನೋ ಮಾತಾಡ್ತಿದ್ವಿ. ಸೊ ಅದೇನೋ ಬಿದ್ದು ನಕ್ಕಿ ಮಾತಾಡ್ತಿದ್ವಿ. ಒಂದು ಇದು ಬರುತ್ತೆ, ಬಿಡ್ಡಿಂಗ್ ವಿಷಯ ಬರುತ್ತೆ. ಸೊ ಅದೇನೋ ಒಂದು ಇದು ಬಂದಾಗ ಅಯ್ಯೋ ಬಿಡುಗರು ಏನೆಲ್ಲ ಮಾರ್ಕೆಟ್ ಇಲ್ಲ ಅಂದ್ರೆ ಮರ್ಯಾದೆ ಇದೆಲ್ಲ ಅದು ಸಾಕು ಅಂತ ಏನೋ ಒಂದು ಹೇಳ್ತೀನಿ. ಸೊ ಅದಕ್ಕೆ ಅವರು ಬಿದ್ದು ನಗ್ತಾರೆ. ಆ್ಯಂಡ್ ಈ ವಿಷಯದಲ್ಲಿ ಅವ್ರು ಹೇಳಿದ್ದು ಬಿಡುಗರು ಮಾರ್ಕೆಟ್ ಇದೆ ಅಂತ ಒಂದಿದೆ ಅಂತ. ಸೊ ನೈಸ್, ಇಟ್ ವಾಸ್ ಎಲ್ಲ ಒಂಥರ ಒಂದು ಇಮೋಷ್ನಲ್ ಪ್ಲಸ್ ಹೋಗೋ ಟೈಮಲ್ಲಿ ರಜತ್ ಕ್ರ್ಯಾಕ್ ಮಾಡಿದ್ದು 1-2 ಜೋಕು ತುಂಬ ಚೆನ್ನಾಗಿತ್ತು.